ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಆಲ್ಮೋಸ್ಟ್ 4 ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರಿಯಾಂಕಾ ಡೆಲಿವರಿಗೆ ಹೋಗೋದಕ್ಕೂ 4 ದಿನ ಮುಂಚೆ ಏನೆಲ್ಲ ನಮ್ಮ ಮನೆಯಲ್ಲಿ ಮಾಡಿದ್ವಿ, ಒಂದು ಅಷ್ಟು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಈ ಒಂದು ವ್ಲಾಗಲ್ಲಿ ಎಲ್ಲ ಮರ್ಜ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನನ್ನ ಬ್ರೇಸ್ಲೆಟ್ ಬಂದುಬಿಟ್ಟು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಬೆಸ್ಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಮತ್ತು ಅದೊಂದು ಸ್ವಲ್ಪ ಜಾಸ್ತಿ ಏನಂತಾರೆ ಅಗಲನೂ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಕಟ್ ಮಾಡಿಸ್ಬಿಟ್ಟು ಅದನ್ನು ಜಾಯಿಂಟ್ ಮಾಡಿಸೋಣ ಅಂತ ಅಂದ್ಕೊಂಡು ನೋಡಿದೆ. ಅದಾದಮೇಲೆ ಎಷ್ಟು ಮೆಷರ್ಮೆಂಟಿಗೆ ನೋಡಿಕೊಂಡು ಕಟ್ ಮಾಡಬೇಕು ನೋಡ್ಕೊಂಡು ಕಟ್ ಮಾಡಿಸಿ ಮತ್ತು ಅದನ್ನು ಬೆಸ್ಗೆ ಹಾಕಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 ನಿಮಿಷದಷ್ಟೊತ್ತಿಗೆ ಎಲ್ಲ ಕಂಪ್ಲೀಟಾಗಿ ಬೆಸ್ಗೆ ಹಾಕಿಬಿಟ್ಟು ಕೊಟ್ಟು ಅಪ್ಪನ ಕೂಡ ಕರ್ಕೊಂಡು ಹೋಗಿದ್ದೆ. ಅವನಂತೂ ಮಧ್ಯಾಹ್ನ ನಿದ್ದೆನೇ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ನಿದ್ದೆ ಬಂದು ತೇಲ್ತಾ ಇದ್ದ ಅವನು. ಸೊ ನಾನು ಅವನು ಕೂಡ ಮೇಂಟೈನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಕೂಡ ನೋಡಿಕೊಂಡು ಬೆಸ್ಗೆಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ. ಸೊ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಜೀವನ್ ಕೂಡ ಆಫೀಸಿಂದ ಬಂದಿದ್ದರು. ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಕೂಡ ಇರುತ್ತೆ ಅಲ್ವಾ. ಸೊ ಜೀವನ್ ಅಂತೂ ಶನಿವಾರ ಮಿಸ್ಸೇ ಮಾಡಲ್ಲ ಪೂಜೆ ಮಾಡೋದು. ಸೊ ಸ್ನಾನಕ್ಕೆ ಹೋಗಿದ್ರು. ನಾನು ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಇನ್ನು ನಾನು ಇವಾಗ ಪ್ರಿಯಾಂಕಾಗೆ ಕೂಡ ಬರೋದಕ್ಕೆ ಹೇಳಿದ್ದೆ, ಯಾಕಂದರೆ ಮಂಜೋರು ಕೂಡ ಮನೆಗೆ ಬಂದಿದ್ರಂತೆ. ಹಾಗಾಗಿ ಇಬ್ಬರು ಕೂಡ ಬನ್ನಿ, ಮತ್ತೆ ಯಾವಾಗಲೂ ಬರೋಕ್ಕಾಗೋದಿಲ್ಲ. ಸೊ ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಆಗ್ತಾ ಇದ್ದಂಗೆ ಕೆಲವೊಮ್ಮೆ ರಾಣಿಗೂ ಕೂಡ ಬರೋಕ್ಕಾಗಲಿಲ್ಲ ಅಂತಂದರೆ ಸೊ ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅವಳನ್ನ ಮನೆಗೆ ಬರೋದು. ಸೊ ಬನ್ನಿ ಇವತ್ತು ಅಂತ ಅಂದ್ಬಿಟ್ಟು ಕರೆದಿದ್ದೆ. ಸೊ ಇಬ್ಬರು ಕೂಡ ಬರ್ತೀವಿ ಅಂತ ಹೇಳಿದರು. ಹಾಗೆಯೇ ಜೀವನ್ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸೊ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಚಾಟ್ಸ್ ಆ ಥರ ಏನಾದ್ರೂ ನೋಡೋಣ. ಪ್ರಿಯಾಂಕ ಅವ್ರು ಬಂದಮೇಲೆ ಹೇಗಾಗುತ್ತೆ ಏನು ಅಂತ ಅಂದ್ಕೊಂಡು ನಾನು ನನ್ನ ಪಡೆಗೆ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಇನ್ನು ಅಡುಗೆ ಮಾಡೋದಕ್ಕೆ ಕೇಳಿದಾಗ ಪ್ರಿಯಾಂಕಾ ಬೇಡ, ಹೊರಗಡೆನೇ ಹೋಗ್ತೀವಲ್ವ, ಹೇಗಿದ್ರು ಅಲ್ಲೇ ಏನಾದರೂ ತಿನ್ಕೊಂಬರೋಣ ಬಿಡು, ಸುಮ್ಮನೆ ಏನಕ್ಕೆ ಮನೆಯಲ್ಲಿ ಬೇರೆ ಅಡುಗೆ ಮಾಡ್ತೀಯಾ ಅಂತ ಕೂಡ ಹೇಳಿದ್ಲು. ಸರಿ, ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅವ್ಳು ಬಂದಮೇಲೆ ಏನು ಹೇಳ್ತಾರೋ ನೋಡಿಕೊಂಡು ಆಮೇಲೆ ಫೈನಲಿ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಡುಗೆ ಅಂತ. ಸೊ ಪ್ರಿಯಾಂಕಾ ಬಂದಮೇಲೆ ಅವಳಿಗೆ ಡ್ರೈ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತಂತೆ. ಸೊ ನಮ್ಮನೆ ಹತ್ರ ಒಂದು ಚಾಟ್ ಸೆಂಟರ್ ಇದೆ, ಕಿರ್ಲೋಸ್ಕರ್ ಲೇಔಟಲ್ಲಿ. ಸೊ ಅಲ್ಲಿ ಬಂದರೆ ಗೋಬಿ ನೂಡಲ್ಸ್ ಆಮೇಲೆ ಈ ಡ್ರೈ ಗೋಬಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಮಶ್ರೂಮ್ ಮಂಚೂರಿ ಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಮಶ್ರೂಮ್ ಮಂಚೂರಿ ತರಿಸ್ಕೊಂಡಿದ್ದೆ. ಸೊ ಪ್ರಿಯಾಂಕಾಗೆ ಏನು ಬೇಕೋ ಅವಳು ಅದನ್ನು ಹೇಳಿಬಿಟ್ಟು ಮನೆಗೇ ತರಿಸ್ಕೊಂಡ್ಲು, ಹೊರಗಡೆ ಕರ್ಕೊಂಡು ಹೋಗಲೇ ಇಲ್ಲ ಕೊನೆಗೆ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಬಾಲ್ಕನಿನಲ್ಲಿ ಕೂತ್ಕೊಂಡು ಚಾಟ್ಸ್ ಎಲ್ಲ ತಿಂದ್ವಿ. ಹೀಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಪ್ರಿಯಾಂಕಾ ನಾನು ಹೇಗಿದ್ರು ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿದ್ದೆ. ನೀವು ಫೈನಲಿ ನನ್ನ ಕರ್ಕೊಂಡು ಹೋಗಿಲ್ಲ, ಸೊ ಒಂದೇ ಒಂದು ದಿನ ಕರ್ಕೊಂಡು ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರನಾದರೂ ನಾವು ಲಾಂಗ್ ಡ್ರೈವ್ ಎಲ್ಲ ಹೋಗ್ಬಿಟ್ಟು ಬರೋಣ ಎಲ್ಲರೂ 4 ಜನ ಅಂತ ಅಂದ್ಬಿಟ್ಟು ಹೇಳ್ತಿದ್ಲು. ಆಮೇಲೆ ಜೀವನ್ ಮತ್ತು ಮಂಜೋರು ಇಬ್ಬರು ಕೂಡ ಎಷ್ಟು ಹೇಳಿದ್ರು ಒಪ್ಕೊತಾ ಇರಲಿಲ್ಲ. ಆಮೇಲೆ ಫೈನಲಿ ನೋಡೋಣ, ಅಟ್ಲೀಸ್ಟ್ ತುಂಬ ಜಾಸ್ತಿ ದೂರ ಅಲ್ಲ ಅಂತಂದ್ರೂ ಆಲ್ಮೋಸ್ಟ್ ನೆಲಮಂಗಲವರೆಗೂನಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ಲು. ಸೊ ಅಲ್ಲಿ ಮಂಜು ಅವ್ರಿಗೆ ಕೂಡ ಕೇಳ್ತಿದ್ಲು, ಈ ಕಡೆ ಜೀವನ್ ಅವ್ರಿಗೆ ಕೂಡ ಕೇಳ್ತಿದ್ಲು. ಅವರಿಬ್ಬರು ಕೂಡ ಒಪ್ಕೊತಾನೇ ಇರಲಿಲ್ಲ. ಏನು ಮಾಡಿದ್ರು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಂಡ್ರು ಒಪ್ಕೊಳ್ಳೋದಕ್ಕೆ. ಆಮೇಲೆ ಎಲ್ಲರೂ ರೆಡಿ ಆದ್ವಿ. ಸೊ ತುಂಬ ಲಾಂಗ್ ಡ್ರೈವ್ ಎಲ್ಲ ಹೋಗಿದ್ದೀವಿ ಅಂತೆಲ್ಲ ಅಂದ್ಕೊಬೇಡಿ, ಜಾಸ್ತಿ ಏನೂ ದೂರ ಹೋಗಿರಲಿಲ್ಲ. ನಮ್ಮ ಮನೆಯಿಂದ ನೆಲಮಂಗಲಕ್ಕೆ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗುತ್ತೆ ಅಷ್ಟೇ. ತುಂಬ ಫಾಸ್ಟಾಗಿ ಹೋಗ್ತೀವಿ ಅಂದ್ರೇ 20 ನಿಮಿಷ, ಇಲ್ಲ ಅಂತಂದರೆ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಆಗುತ್ತೆ. ಸೊ ಹಾಗಾಗಿ ಇಲ್ಲೇ ಅಲ್ವಾ ಹತ್ರ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಪ್ರಿಯಾಂಕಾಗೆ ಈ ಥರ ಆಸೆಗಳೇ ಜಾಸ್ತಿ ಅಂತ ಅನ್ಬೋದು. ಈ ನೈಟ್ ಔಟ್ ಹೋಗೋದು, ಈ ಚಾಟ್ಸ್ ತಿನ್ನೋದು, ಸ್ನ್ಯಾಕ್ಸ್ ತಿನ್ನೋದು, ಇವೆಲ್ಲ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಓಕೆ, ಅವಳು ಏನು ಇಷ್ಟಪಡ್ತಾಳೆ ಅದನ್ನು ಮಾಡೋಣ. ಇನ್ನು ಲಾಸ್ಟ್ ದಿನಗಳಲ್ಲಿ ಅವಳು ಸುಮ್ಮನೆ ಬೈಕೆ ಎಲ್ಲ ಹಾಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಫೈನಲಿ ಕರ್ಕೊಂಡು ಹೋದ್ವಿ. ಅವಳೆಲ್ಲ ಕರ್ಕೊಂಡು ಹೋಗ್ತಾಳಂತ ಫೋನ್ ಮಾಡು, ಆಯ್ತು ಮಾಡು, ಇಲ್ಲ ಅನ್ಬಿಡ್ಲಿ, ಆಮೇಲೆ ನೋಡೋಣ. ಅಂತ ಹಾಕೊಂಡು ಜರ್ಕಿನ್ ಹಾಕೊಂಡು ಸ್ವೆಟರ್ ಹಾಕೊಂಡು
ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಪ್ರಿಯಾಂಕಾ ಯಾವ ರೀತಿ ಕನ್ವಿನ್ಸ್ ಮಾಡಿದ್ಲು ಜೀವನ್ ಮತ್ತು ಮಂಜುವ್ರನ್ನ ಅಂತ ಅಂದ್ಬಿಟ್ಟು. ಸೊ ಇವಾಗ ಫೈನಲಿ ಹೊರಡ್ತಾ ಇದ್ವಿ. ನಾವು ಹೊರಟಾಗ ಟೈಮ್ ಆಗಲೇ 9 ಗಂಟೆ ಆಗಿತ್ತು. ಹೋಗ್ಬಿಟ್ಟು ಬಂದಿದ್ದು ಮನೆಗೆ ಆಲ್ಮೋಸ್ಟ್ ಒಂದು 10:15 ಮನೇಲೇ ಇದ್ವಿ. ಸೊ ಏನೂ ಅಲ್ಲಿ ಹೊರಗಡೆ ಹೋಗಿ ತಿನ್ಕೊಂಬರೋದು ಈ ಥರದ್ದೆಲ್ಲ ಏನೂ ಇಲ್ಲ, ಜಸ್ಟ್ ಒಂದು ಶಾರ್ಟ್ ಡ್ರೈವ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗಿತ್ತು. ಸೊ ಆಲ್ಮೋಸ್ಟ್ ಫಸ್ಟೇ ಹೇಳ್ದಂಗೆ ನಾವು ನೆಲಮಂಗಲಕ್ಕೆ ಹೋಗೋಕ್ಕೆ 45 ಮಿನಿಟ್ಸ್, ಆ ಕಡೆಯಿಂದ ಬರೋಕ್ಕೆ 45 ಮಿನಿಟ್ಸ್ ಆಯಿತು. ಸೊ ಈ ರೀತಿಯಾಗಿ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಕಾರಲ್ಲಿ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಆಲ್ಮೋಸ್ಟ್ 1.5 ಅವರ್ ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಸೊ ಮತ್ತೆ ನಾನು ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ನಾನು ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ಅವತ್ತಿನ ದಿನ ಜೀವನ್ ಬರ್ತಡೇ ಕೂಡ ಇತ್ತು. ಅವತ್ತು ನಾವೇನು ಸೆಲೆಬ್ರೇಟ್ ಮಾಡಲಿಲ್ಲ, ಬಿಕಾಸ್ ಜೀವನ್ ಅವರ ಅಪ್ಪ ತೀರೋಗಿದ್ದು ಕೂಡ ಅವತ್ತಿನ ದಿನನೇ. ಸೊ ಹಾಗಾಗಿ ಜೀವನ್ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೇನು ಇಷ್ಟಪಡೋದಿಲ್ಲ. ನಾನು ಅವತ್ತಿನ ದಿನ ನನಗೂ ಸ್ವಲ್ಪ ಯಾಕೋ ಬೇಜಾರಾಗಿತ್ತು, ಜೀವನ್ ಸ್ವಲ್ಪ ಡಲ್ಲಾಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ಇತ್ತು. ಅದಾದಮೇಲೆ ಮಂಡೇ ನಾವು ಹಾಸ್ಪಿಟಲ್ ಚೆಕಪ್ಗೆ ಅಂತ ಹೋಗಬೇಕಾಗಿತ್ತು. ಚೆಕಪ್ ಎಲ್ಲ ಮಾಡಿಸ್ಕೊಂಡು ಡಾಕ್ಟರ್ ಕೂಡ ಡೇಟ್ ಫಿಕ್ಸ್ ಮಾಡಿದ್ರು ಆಲ್ರೆಡಿ. ಅದನ್ನು ನಾನು ನಿಮ್ಮ ಜೊತೆ ಲಾಸ್ಟ್ ಒಂದು ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ. 4ನೇ ತಾರೀಕು 5ನೇ ತಾರೀಕು ಹಾಗೆ ಪುರೋಹಿತರು ಡೇಟ್ ಕೊಟ್ಟಿದ್ದಾರೆ. ಸೊ 4ನೇ ತಾರೀಕಿಗೆ ಹೋಗಿ ಡೆಲಿವರಿ ಮಾಡಿಸ್ಕೊಂಡು ಬರೋದು ಅಂತ ಅಂದ್ಬಿಟ್ಟೆಲ್ಲ ಫಿಕ್ಸ್ ಆಗಿತ್ತು. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಸರಿ ಒಂದ್ಸಲಿ ವಾರ್ಡೆಲ್ಲ ನೋಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಓಕೆ ನಾನು ಹೇಳಿರ್ತೀನಿ ಮೇಲ್ಗಡೆ ರಿಸೆಪ್ಷನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದರು. ಸೊ ಮೇಲ್ಗಡೆ ಬಂದ್ವಿ, ರೂಮೆಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಹಾಗೆಯೇ ನನ್ನ ಮಗ ಕೂಡ ಹುಟ್ಟಿದ್ದು ಇದೇ ಹಾಸ್ಪಿಟಲಲ್ಲೇ. ಸೊ ನಾನು ಲಾಸ್ಟ್ ಒಂದು ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡಿಕೊಂಡೆ, ಅಲ್ಲಿ ಒಬ್ಬರು ಕಾರ್ನರಲ್ಲಿ ಒಂದು ಪೇಷಂಟ್ ಇದ್ದರು. ಸೊ ಆ ಒಂದು ವಾರ್ಡಲ್ಲೇ ನಾನು ಇದ್ದಿದ್ದು. ಸೊ ಆವಾಗ ನಮಗೆ ಸ್ಪೆಷಲ್ ವಾರ್ಡ್ ಸಿಕ್ಕಿರಲಿಲ್ಲ, ಯಾಕಂತಂದರೆ ತುಂಬ ಪೇಷಂಟ್ಸ್ ಇದ್ದರು ಆ ಟೈಮಲ್ಲಿ. ಆವಾಗ ನನಗೆ ಜನರಲ್ ವಾರ್ಡೇ ಸಿಕ್ಕಿದ್ದು, ಹಾಗಾಗಿ ನಾವು ಅಲ್ಲೇ ತೊಗೊಂಡಿದ್ವಿ. ಸೊ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂಗೆ ಮತ್ತೆ ಅದೆಲ್ಲ ರೀಕಾಲ್ ಆಗ್ತಾಯಿತ್ತು. ಇನ್ನು ಸ್ಪೆಷಲ್ ವಾರ್ಡ್ ನೋಡಿದ್ವಿ, ಅದೆಲ್ಲ ಚೆನ್ನಾಗಿದೆಯಾ, ಏನು ಕತೆ, ವಾಶ್ರೂಮ್ ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ಅಂದ್ಬಿಟ್ಟು. ಸೊ ಎಲ್ಲನೂ ಚೆನ್ನಾಗಿತ್ತು. ಅದಾದಮೇಲೆ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ನಾವು 4ನೇ ತಾರೀಕು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನೆಕ್ಸ್ಟು ಇವಾಗ ನಾನು ಮತ್ತೆ ಟ್ಯೂಸ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟ್ಯೂಸ್ಡೇ ಒಂದಷ್ಟು ಮನೆಯಿಂದ ಐಟಮ್ಸ್ ತೊಗೊಂಡು ಹೋಗಬೇಕಾಗಿತ್ತು ನಮ್ಮಮ್ಮನ ಮನೆಗೆ. ಈ ಫ್ಲಾಸ್ಕ್ ಆಗಿರ್ಬೋದು, ಈ ಬಾಟಲ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಏನಾದರೂ ಬೇಕು ಅಂತಂದರೆ ನಮ್ಮ ಮನೆಯಿಂದ ಮತ್ತೆ ಆಮೇಲೆ ತೊಗೊಂಡು ಹೋಗೋದಕ್ಕಾಗಲ್ಲ. ಯಾಕೆಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಇಲ್ಲಿ ಹುಡ್ಕೋದಕ್ಕೂ ಆಗಲ್ಲ. ಸೊ ಏನೇನು ಬೇಕು ನೆನಪಾದಂಗೆಲ್ಲನೂ ನಮ್ಮಮ್ಮನ ಮನೆಗೆ ತೊಗೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೆ. ಸೊ ಹೀಗೇ ಫ್ಲಾಸ್ಕು ಕೂಡ ಬೇಕಲ್ವಾ, ಇವಾಗ ಬೇರೆ ಎಲ್ಲನೂ ರೆಡಿ ಮಾಡಿಕೊಂಡು ಫ್ಲಾಸ್ಕ್ ಮನೆಯಲ್ಲಿ ಇದ್ರೂ ಕೂಡ ಹೊರಗಡೆಯಿಂದ ತೊಗೊಳೋದಾಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ಫ್ಲಾಸ್ಕ್ ಸಿಕ್ತು, ಇನ್ನೊಂದು ಫ್ಲಾಸ್ಕ್ ಸಿಗಲಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಹುಡುಕ್ಬಿಟ್ಟು ಫೈನಲಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಎಲ್ಲನೂ ವಾಶ್ ಮಾಡಿಬಿಟ್ಟು ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರಿಯಾಂಕಾ ಬೆಳಗ್ಗೆನೇ ಕಾಲ್ ಮಾಡಿಬಿಟ್ಟು ಯಾಕೋ ಒಂಥರ ಬೇಜಾರಲ್ಲಿ ಮಾತಾಡ್ತಾ ಇದ್ಲು. ಸರಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಮನೆಗೆ ಹೋದೆ. ಸೊ ನಮ್ಮಮ್ಮನ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಯಾಕೋ ಬೇಜಾರಲ್ಲೇ ಇದ್ಲು ಅವಳು ಕೂಡ. ಸರಿ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಮ್ಮ ಮನೆಗೆ ವಾಪಸ್ ಮತ್ತೆ ಕರ್ಕೊಂಡು ಬಂದೆ. ಸೊ ಇವಾಗ ಮತ್ತೆ ನಮ್ಮ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಹೀಗೆ ಯಾವುದೋ ಮೂವೀಸ್ ಎಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ. ಒಂಥರ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಅಂತ ಹೇಳ್ಬೋದು. ನಾಳೆ ಅಷ್ಟೊತ್ತಿಗೆ ಪಾಪ ಬಂದಿರ್ತದೆ ಈಚೆ ಕಡೆಗೆ. ನಾನು ಫುಲ್ ಕೊಡ್ಡೆ ಬಣ್ಣ ಮಾಡಿಲ್ಲ, ಹೋಗ್ಬೇಕು ಒಂದೈತು. ಹಾಗೆಯೇ ಮನೆಗೆ ಬರೋ ಅಷ್ಟೊತ್ತಿಗೆ ಪ್ರಿಯಾಂಕಾ ಅವ್ರ ಅತ್ತೆನೂ ಕೂಡ ಬಂದಿದ್ದರು. ನನಗೆ ಪ್ರಿಯಾಂಕನ ಒಂದು ಸೈಡ್ ಕೂರಿಸ್ಕೊಂಡು ಕರ್ಕೊಂಬರೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸೊ ಪಪ್ಪ ಬಂದಿದ್ರಲ್ವ, ಪಪ್ಪನ ಜೊತೆ ರಾಣಿ ಬಂದು ನಾನು ನನ್ನ ಗಾಡಿನಲ್ಲಿ ಬಂದೆ. ಸೊ ಈ ರೀತಿಯಾಗಿ ಪಪ್ಪನ ಮನೆಗೆ ಬಂದ್ವಿ. ಅದಾದಮೇಲೆ ಬಂದಿದ ತಕ್ಷಣ ಆಂಟಿ ಕೂಡ ಬಂದಿದ್ದರು. ನಾನು ಹಿಂದಿನ ದಿನ ಆ್ಯಕ್ಚುಲಾಗಿ ಸುಮ್ಮನೆ ಕೇಳಿದ್ದೆ ಆಂಟಿ ಅಕ್ಕಿ ರೊಟ್ಟಿ ತಿನ್ಬೇಕು ಅನಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ಅವರು ಎಷ್ಟು ಖುಷಿಯಾಗಿ ನನಗೆ ಅಕ್ಕಿ ರೊಟ್ಟಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು ತೊಗೊಂಬಂದಿದ್ರು. ಇಲ್ಲಿ ಬಿಸಿ ಬಿಸಿ ಹಾಕೊಡೋಣ ಅಂತ ಅಂದ್ಬಿಟ್ಟು. ಸೊ ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನಾನು ಕೇಳಿದ ತಕ್ಷಣ ಮಾರನೇ ದಿನವೇ ಬಂದಿದ್ದಾರಲ್ವ, ಎಲ್ಲನೂ ರೆಡಿ ಮಾಡಿಕೊಂಡು ನನಗೆ ಅಕ್ಕಿ ರೊಟ್ಟಿನ ಮಾಡ್ಕೊಡೋದಕ್ಕೆ. ಸೊ ತುಂಬಾ ಖುಷಿ ಆಯಿತು. ಹಾಗೆಯೇ ಹೀಗೆ ಎಲ್ಲರೂ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಮಮ್ಮಿ ಹೂವು ತೊಗೊಂಡಿದ್ರು ಅಂತ ಅಂದ್ಬಿಟ್ಟು ಆಂಟಿ ಅದನ್ನು ಕಟ್ಕೊಡ್ತಾ ಇದ್ದಾರೆ. ಇನ್ನೂ ಅಕ್ಕಿ ರೊಟ್ಟಿ ಎಲ್ಲ ತಿಂದಿದ್ದಾದಮೇಲೆ ನಾವು ಒಂದು ಸ್ವಲ್ಪ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಪ್ರಿಯಾಂಕಾ ಕೈಗೆ ಬಳೆ ಎಲ್ಲ ಹಾಕ್ಕೊಂಡಿದ್ಲು ಅಲ್ವ, ಇನ್ನು ನಾಳೆ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಬಳೆ ಎಲ್ಲ ತೆಗಿಯೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ನೋಡು ಟ್ರೈ ಮಾಡು ಎಲ್ಲ ತೆಗಿಯೋದಕ್ಕೆ ಅಂತ ಅಂದ್ಬಿಟ್ಟು ಹೇಳಿದೆ. ಒಂದು ಸ್ವಲ್ಪ ಟೈಟ್ ಇತ್ತು ರೈಟ್ ಹ್ಯಾಂಡ್ ಬ್ಯಾಂಗಲ್ಸ್ ಎಲ್ಲನೂ. ಸೊ ಅದನ್ನೆಲ್ಲ ಹೇಗೋ ಆರಾಮಾಗಿ ಟೈಮ್ ತೊಗೊಂಡು ತೆಗೆದ್ಲು. ಇನ್ನು ಲೆಫ್ಟ್ ಹ್ಯಾಂಡ್ ಬ್ಯಾಂಗಲ್ಸ್ ಎಲ್ಲ ಆರಾಮಾಗೆ ಬಂದ್ಬಿಡ್ತು. ಸೊ ಸೀಮಂತದಲ್ಲಿ ಹಾಕಿದಾಗ್ಲೇ ಅವಳಿಗೆ ಫುಲ್ ಟೈಟ್ ಥರ ಅನಿಸ್ಬಿಟ್ಟಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಆರಾಮಾಗಿ ಬಂದ್ಬಿಡ್ತು. ಬಟ್ ರೈಟ್ ಹ್ಯಾಂಡ್ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು. ಇನ್ನು ಫಿಂಗರಿಂಗ್ ಎಲ್ಲ ಫುಲ್ ಟೈಟ್ ಆಗೋಗ್ಬಿಟ್ಟಿತ್ತು ಅವಳಿಗೆ. ನಾನು ಅದೇ ಹೇಳ್ತಾ ಇದ್ದೆ, ಇಷ್ಟು ಟೈಟ್ ಮಾಡ್ಕೊಂಡು ಯಾಕೆ ಹಾಕ್ಕೊಂಡಿದ್ದೆ ನೀನು ಅಂತ ಅಂದ್ಬಿಟ್ಟು. ಸೊ ನೋಡ್ಬೋದು ಫುಲ್ ಟೈಟ್ ಆಗಿ ಅವಳು ತೆಗಿಯೋವಾಗ ಒಂದು ಸ್ವಲ್ಪ ಅದು
ಪ್ರೆಸ್ ಕೂಡ ಆಗೋಯಿತು. ಸೊ ಅದನ್ನೇ ಬೇಜಾರು ಮಾಡ್ಕೊತಾ ಇದ್ವಿ, ಅಯ್ಯೋ ಪ್ರೆಸ್ ಆಗೋಯ್ತಲ್ಲ ಅಂತಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಆಮೇಲೆ ಅವಳು ಹಾಕೊಂಡಾಗ ಸರಿ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇನ್ನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಾಗಿತ್ತು, ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದು ಸೈಡ್ ತೆಗೆದಿಟ್ಕೊಳ್ತಾ ಇದ್ದೆ. ಸರಿ ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಕೂಡ ಮಾಡಿಕೊಂಡೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಇವಾಗ ನನಗೂ ಕೂಡ ಎಲ್ಲನೂ ಗೊತ್ತಿದೆ ಅಂತಲ್ಲ. ಅಪ್ಪು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗಿತ್ತು ಅಂತಂದರೆ ನಮ್ಮದು ಪ್ಲ್ಯಾನಿಂಗೇ ಇರಲಿಲ್ಲ. ನಾಳೆ ಡೆಲಿವರಿಗೆ ಹೋಗಬೇಕು, ನಾಳೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಬೇಕು ಅಂತಲ್ಲ ಅಂದ್ಬಿಟ್ಟು ನಮ್ಗೆ ಏನೂ ಇರಲಿಲ್ಲ. ಸೊ ಒಂಥರ ಬ್ಲೈಂಡಾಗೇ ಹೋಗಿದ್ದು ನಾವು ಅಲ್ಲಿಂದ. ಆಮೇಲೆ ಏನೇನು ಬೇಕು ಮನೆಯಿಂದ ತರಿಸ್ಕೊಂಡೆ ಅಷ್ಟೇನೆ. ಬಟ್ ಫಸ್ಟೇನೇ ಬಟ್ಟೆಗಳೆಲ್ಲ ಏನು ಬೇಕು ಮಗುದು ಅಂತೆಲ್ಲ ಅಂದ್ಬಿಟ್ಟು ವಾರ್ಡ್ರೋಬಲ್ಲೇ ಎಲ್ಲ ಜೋಡಿಸಿಟ್ಬಿಟ್ಟಿದ್ದೆ. ನಮ್ಮ ಅಮ್ಮಂಗೆ ಜಸ್ಟ್ ಮನೆಗೆ ಬಂದುಬಿಟ್ಟು ಎಲ್ಲನೂ ಬ್ಯಾಗಲ್ಲಿ ಎತ್ತಿಟ್ಕೊಂಡು ಬಂದರು ಅವರು, ಆ ಥರ. ಸೊ ಈ ರೀತಿಯಾಗಿ ಆಯಿತು. ನಾವು ಚೆಕಪ್ಪಿಗೆ ಅಂತ ಹೋಗಿದ್ದು, ಅಲ್ಲಿ ಡೆಲಿವರಿನೇ ಆಗಬೇಕು ಇವತ್ತು ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ನಾವು ಅಡ್ಮಿಷನ್ ಆಗಿದ್ದಾಯಿತು. ಇನ್ನು ರಾಣಿದ್ರಲ್ಲಿ ಹಂಗೆ ಆಗಲ್ಲ ಅಲ್ವಾ, ಅವಳಿಗೆ ಫಸ್ಟೇ ನಾವು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಅವಳಿಗೆ ಆಲ್ರೆಡಿ 40 ವೀಕ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಹಾಗಾಗಿ ನಂದಾದರೆ ಅಪ್ಪುಗೆ 37 ವೀಕ್ಸ್ 5 ಡೇಸಿಗೆ ಅಪ್ಪು ಹುಟ್ಟಿದ್ದು. ಬಟ್ 37 ವೀಕ್ಸ್ 5 ಡೇಸ್ ಅಂತ ಅಂದ್ಕೊಂಡೇ ನಾವು ಪ್ರಿಯಾಂಕಾಗೆಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಮನೆಯಲ್ಲಿ ಬಟ್ಟೆಗಳನ್ನೆಲ್ಲ ಡೆಟಾಲಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋದೇ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿತ್ತು, ಇನ್ನು ಜಸ್ಟ್ ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇದ್ದಿದ್ದು. ಸೊ ಇವಾಗೆಲ್ಲನೂ ಕೂತ್ಕೊಂಡು ಪ್ಯಾಕ್ ಮಾಡ್ಕೊಂಬಿಡೋಣ. ಇನ್ನು ಮತ್ತೆ ನಾಳೆ ನಮ್ಮಮ್ಮ ಎಲ್ಲನೂ ಜೋಡಿಸ್ಕೊಂಡು ತೊಗೊಂಬರ್ಬೇಕು ಅಂತಂದರೆ ಆಗಲ್ಲ, ಕೆಲವೊಂದು ಐಟಮ್ ಎಲ್ಲ ಮಿಸ್ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ಯಾವ್ಯಾವ್ದಿದೆ ಅದನ್ನೆಲ್ಲ ನಾವೇ ಪ್ಯಾಕ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಇನ್ನು ಮೀಶೋನಲ್ಲಿ ಪ್ರಿಯಾಂಕಾ ಬಂದು ಮೆಟರ್ನಿಟಿ ನೈಟೀಸ್ ಎಲ್ಲ ತರಿಸ್ಕೊಂಡಿದ್ಲು. ಸೊ ಅದನ್ನೆಲ್ಲ ಇವಾಗ ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ, ಒಂದೆರಡು ಬೇಕಾಗುತ್ತೆ ಅಂತ. ಸೊ ಹಾಗೆ ನಿಮ್ಮ ಜೊತೆನೂ ಕೂಡ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಾವೇನೆಲ್ಲಿ ತೊಗೊಂಡ್ವಿ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನೆಲ್ಲ ಸೊ ನೀವು ಕೂಡ ಈ ಒಂದು ವಿಡಿಯೋನಲ್ಲಿ ನೋಡ್ಬೋದು. ಸೊ ಜಾಸ್ತಿ ಏನು ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು. ಇನ್ನು ನಾನಂತೂ ತುಂಬ ಖುಷಿಯಾಗಿ ನನ್ನ ತಂಗಿಗೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ಅವತ್ತಿನ ದಿನ. ನಾಳೆ ನಾವು ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ನ ಮೀಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಅವತ್ತಿನ ದಿನ. ಸೊ ನಾನು ಯಾವ ರೀತಿ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ ಅನ್ನೋದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಈಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಗಿ ಬಂದ್ಮೇಲೆ ಏನೇನು ತಗೊಂಡೋಗಿದ್ವಿ ಅಂತ ಮಾಡೋದಿಲ್ಲ ಅಂದರೆ ಬೇಕಾ ಮಮ್ಮಿ, ಆ ಸ್ವೆಟರ್ ಎತ್ಕೊಂಬರಮ್ಮ. ಇವಾಗ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ವಿ. ನಾಳೆ ಪ್ರಿಯಾಂಕಾಗೆ ಡೆಲಿವರಿಗೆ ಹೋಗೋದಿದೆ, ಹಾಗಾಗಿ ಫಸ್ಟೇ ಎಲ್ಲನೂ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ, ಏನೇನು ಬೇಕು ಆಮೇಲೆ ನೆನಪಾದರೆ ತೊಗೊಳ್ಳೋಣ ಅಂತ. ಸೊ ಈಗ ಇನ್ನೊಮ್ಮೆ ನೋಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಮರ್ತಿದ್ರೆ ಈಗಲೂ ಕೂಡ ಆಮೇಲೆ ತೆಗೆದಿಟ್ಕೊಬೋದು ಅಂತ ಅಂದ್ಬಿಟ್ಟು. ಸೊ ಫಸ್ಟಿಗೆ ಬಂದ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಮಗುಗೆ ಸಾಫ್ಟಾಗಿರೋ ಅಂಥದ್ದು. ಸೊ ಇದು ಏನಕ್ಕೆ ಅಂತ ಅಂದರೆ ಇಫ್ ಇನ್ ಕೇಸ್ ಏನಾದರೂ ಮಗು ಬೇಕಾಯಿತು ಅಂತ ಅಂದರೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 4 ಜೊತೆ ತೊಗೊಂಡಿದ್ದೀನಿ ಅಷ್ಟೇ. ಜಸ್ಟ್ ಇದು ಏನಾದರೂ ಆಸೋದಕ್ಕೆ ಆಗಿರ್ಬೋದು. ಸೊ ಈ ಥರ ಇದೆಲ್ಲ ಬಂದ್ಬಿಟ್ಟು ಅಪ್ಪುದು ಬಟ್ಟೆ. ಅವನು ಪಾಪು ಇದ್ದಾಗ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದು. ಸೊ ಇವಾಗ ಅದೇ ಬಟ್ಟೆನ ಪ್ರಿಯಾಂಕಾ ಪಾಪುಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಇದನ್ನ ಎತ್ತಿಟ್ಕೊಂಡು ಬಿಡ್ತೀನಿ ಹಂಗೆ ಬ್ಯಾಗಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಪ್ರಿಯಾಂಕಾಗೆ 2 ಮೆಟರ್ನಿಟಿ ನೈಟೀಸ್ನ ತೊಗೊಂಡಿದ್ದೀನಿ. ಸೊ ಒಂದು ಬಂದು ಹಾಸ್ಪಿಟಲಿಂದ ಹಾಕೊಂಡು ಮನೆಗೆ ಬರೋವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ. ಇನ್ನೊಂದು ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರು ಯೂಸ್ ಆಗುತ್ತೆ ಅಂತಂದರೆ ಇನ್ನೊಂದು ಅಂತ ತೊಗೊಂಡಿದ್ದೀನಿ. ಯೂಸ್ ಆಗುತ್ತೆ ಅಲ್ವಾ ಇದಂತೂ, ಹಾಗಾಗಿ 2 ನೈಟಿಗಳನ್ನ ತೊಗೊಂಡಿದ್ದೀನಿ. ಇನ್ನೊಂದು ಯಾವುದಾದ್ರೂ ಒಂದು ಹಳೆಯದು ಬಟ್ಟೆ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಮತ್ತು ಡೆಲಿವರಿ ಆದಮೇಲೆ ಸ್ವಲ್ಪ ಅವಳಿಗೂ ಎದ್ದೇಳೋಕ್ಕಲ್ಲ ಆಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಆಗಿರೋ ಅಂಥದ್ದನ್ನು ತೊಗೋಬೇಕು ಅಂತ 2 ನೈಟಿಗಳನ್ನ ತೊಗೊಂಡಿದ್ದೆ. ಇದು ನೈಟಿಗಳನ್ನ ತೊಗೊಂಡಿದ್ದೆ. ಇದಕ್ಕೇನಂದರೆ ಇಲ್ಲಿ ಜಿಪ್ ಬರುತ್ತೆ. ಸೊ ಫೀಡಿಂಗಿಗೆ ಕೂಡ ಒಂದು ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ನೈಟಿನ ತೊಗೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಅಷ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಇದೊಂದು ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ನೈಟಿಗಳನ್ನ ತೊಗೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ತಿಕ್ಕಾಗಿರೋವಂಥದ್ದು, ಇನ್ನೊಂದು ಬಂದು ಒಂದು ಸ್ವಲ್ಪ ತೆಳ್ಳಗಿರೋವಂಥದ್ದು. ಸೊ ಅವಳಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಅವಳು ಆಮೇಲೆ ವೇರ್ ಮಾಡ್ಬೋದು ಅಂತ.
ಇಲ್ಲಿ ನಾನು 2 ಶಾಲ್ನ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಅಜ್ಜಿದು ಶಾಲು. ಇದರಲ್ಲೇ ನನ್ನೂ ಕೂಡ ಇದರಲ್ಲೇ ಅಂತೆ ನಮ್ಮಮ್ಮ ಆಗಲಿ ನಮ್ಮ ಅಜ್ಜಿ ಆಗಲಿ ಚಿಕ್ಕ ಪಾಪು ಇರುವಾಗ ಸುತ್ತಿದ್ದು. ನನ್ನ ತಂಗಿನ, ನನ್ನ ತಮ್ಮಂದಿರು ಮೈಸೂರಲ್ಲಿದ್ದಾರಲ್ಲ ಅಭಿ ಶಶು, ಅವ್ರನ್ನ ಕೂಡ ಇದರಲ್ಲೇ ಅಂತೆ ಸುತ್ತಿದ್ದು. ಸೊ ಇದೊಂಥರ ಮೆಮೊರಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇವನ್ ನನ್ನ ಮಗನಿಗೂ ಕೂಡ ನಾವು ಇದೇ ಶಾಲ್ನ ಯೂಸ್ ಮಾಡಿದ್ವಿ ಅವನು ಹಾಸ್ಪಿಟಲಲ್ಲಿ ಇದ್ದಾಗ. ಸೊ ಈ ಒಂದು ಶಾಲ್ನ ತೊಗೊಳ್ತಾ ಇದ್ದೀನಿ ಪ್ರಿಯಾಂಕಾ ಪಾಪುನ ಎತ್ಕೊಳ್ಳೋದಕ್ಕೆ ಆಗುತ್ತೆ ಅಂತ. ಆಮೇಲೆ ಇದೊಂದು ಶಾಲು, ಇದು ಕೂಡ ಅಷ್ಟೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದೇನು ತುಂಬ ತಿಕ್ಕಾಗಿ ಇಲ್ಲ, ಈ ಒಂದು ಶಾಲ್ ತುಂಬ ತೆಳುಗಿದೆ. ಮಗುಗೇನಾದರೂ ಒದಿಸೋಕ್ಕೆ ಆಗುತ್ತೆ ಅಥವಾ ಏನಾದರೂ ಪ್ರಿಯಾಂಕಂಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಶಾಲ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ಶಾಲ್ನ ತೊಗೊಳ್ತಾ ಇದ್ದೀನಿ. ಇದು ಶಾಲ್ಗಿಂತ ಇದೇ ತೊಗೋಬೋದಲ್ವೇ? ಇದು ತೆಳ್ಳಗಿರೋದು ಯಾಕೆ ಸುಮ್ಮನೆ ಬೇಡ. ಸೊ ಇದನ್ನೇ ತೊಗೊಂಡ್ಬಿಡ್ತೀನಿ. ಸ್ವಲ್ಪ ತಿಕ್ಕಾಗೂ ಇದೆ. ಇಫ್ ಇನ್ ಕೇಸ್ ಚಳಿ ಆದ್ರೂ ಕೂಡ ಅವ್ರು ಯೂಸ್ ಮಾಡ್ಬೋದು. ಸೊ 2 ಶಾಲ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನಾನೆಲ್ಲನೂ ಇಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸೊ ಇಷ್ಟು ಆಯಿತು. ಈಗ ನೆಕ್ಸ್ಟ್ ನಾನು ಮಗು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಒಂದಷ್ಟು. ಸೊ ಹಾಸ್ಪಿಟಲಲ್ಲಿ ನಮಗೆ ಮಗು ಬಟ್ಟೆ ಕೊಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಒಂದು 4 ಜೊತೆ ಮಗು ಬಟ್ಟೆನ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಎಲ್ಲನೂ ಅಪ್ಪುದೇನೆ. ಎಷ್ಟು ಪುಟ್ಟ ಆಗಿದೆ ಇದು. ಇದನ್ನೆಲ್ಲ ನಾನು ಹಾಗೆ ತುಂಬ ಹುಷಾರಾಗಿ ಎತ್ತಿಟ್ಟಿದ್ದೆ. ನಾನು ಮೇಯ್ನಾಗಿ ಎತ್ತಿಟ್ಟಿದ್ದ ಕಾರಣನೇ ಪ್ರಿಯಾಂಕನ ಮಗುಗಾಗುತ್ತೆ ಅಂತ. ಸೊ ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಪುಟ್ಟಗಿದೆ ಗೊತ್ತಾ, ಒಂದು ಮಳ ಅಂತ ಹಿಡ್ಕೊಂಡ್ರು ಒಂದು ಮಳನೂ ಬರಲ್ಲ ಇದು. ಸೊ ನೋಡ್ಬೋದು, ಅಂಗೈ ಅಷ್ಟೇ ಬರೋದು, ಎಷ್ಟು ಪುಟ್ಟಾಣಿ ಬಟ್ಟೆ. ಸೊ ಇದನ್ನೆಲ್ಲ ಡೆಟಾಲಲ್ಲಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಎತ್ತಿಟ್ಕೊಂಡಿರೋದು. ಸೊ ಫಸ್ಟು ಇದೊಂದು, ಅದಾದಮೇಲೆ ನೆಕ್ಸ್ಟ್ ಈ ಒಂದು ಬಟ್ಟೆ. ಸೊ ಇದನ್ನು ಕೂಡ ಅಷ್ಟೇ. ಸೊ ಇದೆಲ್ಲ ಯೂಸ್ ಆಗುತ್ತೆ ಮಗುಗೆ. ಹಾಗಾಗಿ ಒಂದು 4 ಮಗು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಸೊ ನಮ್ಮ ಕಡೆ ಯೂಶ್ವಲ್ ಆಗಿ ಬಂದು ಮಗುಗೆ ಸೂತ್ಕ ತೆಗಿಯೋವರೆಗೂ ಹಳೆ ಬಟ್ಟೆಗಳನ್ನ ಹಾಕುವಂಥದ್ದು. ಸೊ ಹಾಗಾಗಿ ನಾನು ಇದೆಲ್ಲ ಬಟ್ಟೆಗಳನ್ನ ತೊಗೊಂಡಿರೋದು. ಸೊ ಸೂತ್ಕ ತೆಗ್ದಿದ ಮೇಲೆ ನಾವು ಹೊಸ ಬಟ್ಟೆನ ಮಗುಗೆ ಹಾಕ್ತೀವಿ. ಈಗ ನೆಕ್ಸ್ಟ್ ಬಂದರೆ ಇದೊಂದು ಸ್ವೆಟರ್ ಕೂಡ ತೊಗೊಂಡಿದ್ದೀನಿ, ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಮಗುಗೆ. ನೋಡೋಣ. ಸೊ ಇಷ್ಟು ಅದಾದಮೇಲೆ ಟೋಪಿನ ಕೂಡ ತೊಗೊಂಡಿದ್ದೀನಿ, ಪುಟಾಣಿ ಟೋಪಿ. ಆಮೇಲೆ ಇದೊಂದು ಮಂಕಿ ಕ್ಯಾಪ್ ಬರುತ್ತಲ್ಲ, ಸೊ ಆ ರೀತಿಯಾಗಿ ಮಂಕಿ ಕ್ಯಾಪು. ಅದಾದಮೇಲೆ ಅದೇ ಥರನೇ ಬಟ್ಟೆಗಳನ್ನ ತೊಗೊಂಡಿದ್ದೀನಿ, 1-2 ಎಕ್ಸ್ಟ್ರಾನೇ ಇಟ್ಕೊಂಡಿರೋಣ ಯಾವುದಕ್ಕೂ ಅಂತ. ಸೊ ಮಗು ಬಟ್ಟೆ ಏನು ನಮಗೆ ಜಾಸ್ತಿ ಜಾಗ ಏನು ತೊಗೊಳಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಬಟ್ಟೆಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಮಮ್ಮಿ ಸಾಕ್ಸ್ ಇತ್ತಂದ್ವಲ್ಲ, ಟವಲ್ ಜೊತೆಲಿತ್ತು ಅಲ್ವೇನೆ? ಇರಲಿಲ್ಲ. ಹೌದು ಇತ್ತು. ಬೇರೆ ದಿನ ನಾವು ಹೌದಾ? ಅದೇ ಇದನ್ನ ತಂದ್ವಲ್ಲ ನಾವು, ಶಾರ್ಟ್ಸ್ ತೊಳೆಯಕ್ ಹಾಕು ಅಂತೇಳಿ ತೊಳೆಯಕ್ ಹಾಕ್ಸಿದ್ದಲ್ಲ ಬಿಡು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಪ್ರಿಯಾಂಕಂಗೆ ಅಂತ ಅಂದ್ಬಿಟ್ಟು ಒಂದು 3 ಜೊತೆ ಸಾಕ್ಸ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸಾಕ್ಸ್ಗಳನ್ನ ಕೂಡ ಎತ್ತಿಟ್ಕೊಂಡ್ಬೇಕಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ನನಗೆ ಮೊದಲೇ ಆಂಟಿ ಹೇಳೋರೆ ಬಾಣಂತಿ ಥರ ಇರೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇನ್ನು ಇದೆಲ್ಲ ಬಂದರೆ ಕಚ್ಚೆ ಬಟ್ಟೆ ಅಂತ ಹೇಳ್ತಾರಲ್ವ. ಸೊ ಅದು ನಾನು ಪ್ರೆಗ್ನೆನ್ಸಿನಲ್ಲಿ ಇದ್ದಾಗ ನಾನು ನಮ್ಮ ಅಜ್ಜಿ ಕುತ್ಕೊಂಡು ಮಿಷಿನಲ್ಲಿ ಹೊಲ್ದಿದ್ದೆಲ್ಲನೂ. ಸೊ ಇದೆಲ್ಲ ಅಪ್ಪುದೇನೆ, ಒಂದು ಕೂಡ ಏನೋ ಹಾಳಾಗಿಲ್ಲ. ಹನ್ನೊಂದೇನೋ ಇದೆ, ಬಟ್ ಇದನ್ನೆಲ್ಲ ನಾವು ಹಾಸ್ಪಿಟಲಲ್ಲಿ ಯೂಸ್ ಮಾಡೋಕ್ಕೇನು ಆಗೋದಿಲ್ಲ. ಏನಕ್ಕೆ ಅಂತ ಅಂದರೆ ಅಲ್ಲಿ ಯೂಶ್ವಲಾಗಿ ಎಲ್ಲರೂ ಡೈಪರ್ನೇ ಪ್ರಿಫರ್ ಮಾಡ್ತಾರೆ, ಡಾಕ್ಟರ್ಸೇ ಅದನ್ನೇ ಹೇಳ್ತಾರೆ. ಸೊ ಇದನ್ನು ಏನು ತೊಗೊಳೋದು ಬೇಡ ಅಂತ ಅಷ್ಟೇ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಇನ್ನು ನೆಕ್ಸ್ಟು ಇದೊಂದು ನ್ಯಾಪ್ಕಿನ್ನ ತೊಗೊಂಡಿದ್ದೀನಿ, ಮಗು ಬೇಕಾಗುತ್ತೆ ಅಂತ. ಸೊ ವೈಟ್ ನ್ಯಾಪ್ಕಿನ್ನ ಎತ್ತಿಟ್ಕೊಂಡಿದ್ದೀನಿ. ಅಲ್ಲೈತೆ ನೋಡು. ಸೊ ಇಲ್ಲಿ ಒಂದು ಇಲ್ಲೊಂದು 3 ಇದೆ, ಇದರಲ್ಲಿ ಒಂದನ್ನ ಎತ್ತಿಟ್ಕೊಂತೀನಿ ಸಾಕು. 2 ಐತಲ್ಲ, ಇದೊಂದು 2 ಅಪ್ಪು ಸುಮ್ಮನೆ ಕುತ್ಕೊಂಡು. ಸೊ 2 ನ್ಯಾಪ್ಕಿನ್ನ ಎತ್ತಿಟ್ಕೊಂಡಿದ್ದೀನಿ. 2 ಪಾಪುಗಾಗುತ್ತೆ, ಆಮೇಲೆ 1 ಪ್ರಿಯಾಂಕಂಗ್ ಬೇಕಂತೆ. ಹಾಗಾಗಿ ಅದೇ ಇಲ್ಲ ನಾವು ತಂದಿದ್ವಿ.
ಕೊಡ್ತೀನಿ ಈಗ ಆಯಿತು. ನೆಕ್ಸ್ಟ್ ಬಂದರೆ ಇದು ಪ್ರಿಯಾಂಕಂಗೆ ಅಂತ ಅಂದ್ಬಿಟ್ಟು ಪೀರಿಯಡ್ ಪ್ಯಾಂಟಿ ಬೇಕು ಅಂತ ಅವಳು ಮುಂಚೆನೇ ತರಿಸ್ಕೊಂಡ್ಬಿಟ್ಟಿದ್ದಾಳೆ. ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದಾಳೆ. ಪ್ಯಾಕ್ ಆಫ್ 2. ಇದು ಒಂದು ಪ್ಯಾಕಲ್ಲಿ ಬಂದ್ಬಿಟ್ಟು ಎಷ್ಟು ಬರುತ್ತೆ? 5 ಬರುತ್ತೆ. ಸೊ 10 ಪೀರಿಯಡ್ ಪ್ಯಾಂಟಿನ ತೊಗೊಂಡಿದ್ದಾಳೆ. ಸೊ ಇದೆಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನಾರ್ಮಲ್ ಪ್ಯಾಂಟೀಸ್ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಇರಿಟೇಷನ್ ಕೂಡ ಆಗ್ಬೋದು, ಬಟ್ ಇದು ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನೇ ತೊಗೊಂಡಿದ್ದಾಳೆ. ನೆಕ್ಸ್ಟು ಬೇಕಾಗುತ್ತೆ ಮಗುಗೆ ಅಂತ ಅಂದ್ಬಿಟ್ಟು ವೆಟ್ ವೈಪ್ಸ್ನ ಕೂಡ ತೊಗೊಂಡಿದ್ದೀವಿ. ಇವಾಗ ಮಗು ಮೋಷನ್ಗೆ ಹೋದಾಗ ಆಗಿರ್ಬೋದಲ್ವಾ, ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ವೆಟ್ ವೈಪ್ಸ್ನ. ಸೊ ಇದು ಒಂದು ಪ್ಯಾಕ್ನೇ ತೊಗೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ ಆಮೇಲೆ ಏನು ವೇಸ್ಟ್ ಅಂತೂ ಆಗಲ್ಲ, ಇದು ಎಲ್ಲ ಯೂಸ್ ಆಗುತ್ತೆ. ಹಾಗಾಗಿ ಒಂದು ಫುಲ್ ಪ್ಯಾಕ್ನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇಷ್ಟು ಹಾಸ್ಪಿಟಲ್ಗೆ ಅಂತ ತೊಗೊಂಡಿದ್ದೀನಿ. ಇದ್ರ ಮೇಲೆ ಬೇಕಾದರೆ ಏನಾದ್ರು ಇದ್ದರೆ ಆಮೇಲೆ ಬೈ ಮಾಡ್ಬೋದು ಅಂತ. ಆಮೇಲೆ ಫೀಡಿಂಗ್ ಬಾಟಲು ಇದನ್ನೆಲ್ಲ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಜ್ಜಿನ ಕೇಳಿದೆ. ನಮ್ಮ ಅಜ್ಜಿ ಅದೆಲ್ಲ ಏನೂ ಬೇಡ, ಅದೆಲ್ಲ ತೊಗೊಳೋದು ಬೇಡ, ಆಮೇಲೆ ನೋಡೋಣ, ಬೇಕಾದರೆ ಆಮೇಲೆ ಬೈ ಮಾಡ್ಬೋದು ಅಂತ ಅಂದರು. ಸೊ ಹಾಗಾಗಿ ಅದೆಲ್ಲ ಏನೂ ತೊಗೊಂಡಿಲ್ಲ. ಇನ್ನು ನೆಕ್ಸ್ಟು ಸ್ವೆಟರ್, ಮೇಯ್ನಾಗಿ ಪ್ರಿಯಾಂಕಂಗೆ ಬೇಕಾಗಿರೋದು ಸ್ವೆಟರು. ಸೊ ಇದು ಕೂಡ ಅಷ್ಟೇ, ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನಾನು ಮತ್ತು ಪ್ರಿಯಾಂಕ ಹೋಗ್ಬಿಟ್ಟು ಇಲ್ಲಿ ಕಮರ್ಷಿಯಲಲ್ಲಿ ತೊಗೊಂಡು ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬೆಚ್ಚಗಾಗುತ್ತೆ ಇದು ಮಾತ್ರ. ಸೊ ಚೆನ್ನಾಗಿದೆ ಒಂಥರ. ಸೊ ಆರಾಮಾಗಿ ಅವಳು ವೇರ್ ಮಾಡ್ಬೋದು. ಸೊ ಇದನ್ನ ಕೂಡ ತೊಗೊಂಡಿದ್ದೀನಿ. ಅದೇನು ಬೇಡ ಬಿಡು, ಇದೆ ಸಾಕಲ್ವಾ, ಸುಮ್ಮನೆ ಅದೇಂತಕ್ಕೆ. ಸ್ಕಾರ್ಫ್ನ ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ಕಾರ್ಫ್ ಕೂಡ ಬೇಕಾಗುತ್ತೆ ಮೇಯ್ನಾಗಿ ಅವಳು. ಇದು ಬೇಕಾ? ಪ್ರಿಯಾಂಕಾ ಅವರ ಅತ್ತೆ ಹೇಳಿದ್ರು ಬಿಳಿ ಬಟ್ಟೆ ಯೂಸ್ ಮಾಡಬೇಕು ಮಗುಗೆ ಸುತ್ತೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಪ್ರಿಯಾಂಕಂಗೆ ಅಂತ ಮತ್ತು ಮಗುಗೆ ಅಂತ ಅಂದ್ಬಿಟ್ಟು 2 ಟವಲ್ನ ತೊಗೋಬೇಕು. 2 ಟವಲ್ನ ಕೂಡ ತೊಗೊಳ್ತೀನಿ. ಮಮ್ಮಿ ಟವಲ್ ಕೊಡು. ನೆಕ್ಸ್ಟ್ ಬಂದು ಪ್ರಿಯಾಂಕನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಮೇಲೆ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲನೂ ಈ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅವ್ರಿಗೆ ಕೂಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕೂಂಬ್ ಆಗಿರ್ಬೋದು, ವ್ಯಾಸ್ಲಿನು, ಆಮೇಲೆ ಅಮೃತಾಂಜನ್ ಇದನ್ನೆಲ್ಲಾನು ಅವಳು ಇದರೊಳಗೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ಇದೆಲ್ಲ ಒಂದು ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಮೇಯ್ನಾಗಿ ಅವಳು ಡಾಕ್ಯುಮೆಂಟ್ಸ್ ಏನಿದೆ ಆಧಾರ್ ಕಾರ್ಡ್ ಅದನ್ನೆಲ್ಲನೂ ಕೂಡ ಇದರೊಳಗೆ ಎತ್ತಿಟ್ಕೊಂಡಿದ್ದಾಳೆ. ಸೊ ಇಷ್ಟೇ. ಇನ್ನೇನಾದರೂ ಬೇಕು ಅಂತ ಅಂದರೆ ಆಮೇಲೆ ಫೈನಲಿ ತೊಗೊಂಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ 2 ಟವಲ್ನ ಕೂಡ ತೊಗೊಳ್ಬೇಕು. ಮಮ್ಮಿ ವಾಶ್ಗೆ ಹಾಕಿದಾರಂತೆ, ಅದನ್ನು ಲಾಸ್ಟಲ್ಲಿ ಎತ್ತಿಟ್ಕೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಮೇಯ್ನ್ ನೆಸೆಸರಿ ಥಿಂಗ್ಸ್ನ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಫ್ಲಾಸ್ಕು, ಪ್ರಿಯಾಂಕಂಗೆ ನೀರು ಕುಡಿಯೋದಕ್ಕೆ ಎಲ್ಲ ಬೇಕಲ್ವಾ, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ನಾಳೆ ಹೇಗಿದ್ದರೂ ಹೋಗೋವಾಗ ಅವಳು ನೀರಂತೂ ಮರೆಯೋದಿಲ್ಲ. ಹೋಗೋವಾಗ ಅವಳೇ ಕೇಳ್ತಾಳೆ, ಮಮ್ಮಿ ಒಂದು ಬಾಟಲಲ್ಲಿ ನೀರು ಕೊಟ್ಬಿಡು ಅಂತ. ಸೊ ಹಾಗಾಗಿ ಅದನ್ನು ಹೇಗಿದ್ರೂ ಎತ್ತಿಟ್ಕೊತೀವಿ. ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಫ್ಲಾಸ್ಕ್ನ ಕೂಡ ಎತ್ತಿಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಕೂಡ ಎತ್ತಿಟ್ಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆನೇ ಹೋಗಬೇಕು. ಟೈಮ್ ಬಂದು ಅವ್ರು ಹೇಳಿರೋದು, ಡಾಕ್ಟರ್ ಹೇಳಿರೋದು 7 ಗಂಟೆ ಅಷ್ಟೊತ್ತಿಗೆಲ್ಲ ಹಾಸ್ಪಿಟಲಿಗೆ ಬನ್ನಿ ಅಂತ, NST ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ನಾಳೆ ಹೋದ್ಮೇಲೆ ಹಾಸ್ಪಿಟಲಲ್ಲೆಲ್ಲ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹೇಗಿತ್ತು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ? ಚೆನ್ನಾಗಿತ್ತು. ನಾಳೆ ಬೇಬಿ ಬರುತ್ತೆ, ಹೇಳಿಟ್ಕೊಂಡ ಅಷ್ಟೇ. ಸೊ ನಾವಂತೂ ತುಂಬ ಅಂದರೆ ತುಂಬ ಕಾಯ್ತಾ ಇದ್ದೀವಿ ಮಗುನ ನೋಡೋದಕ್ಕೆ. ಮೇಯ್ನಾಗಿ ನಾರ್ಮಲ್ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗ್ಬೋದು, ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿಬಿಡು ಅಂತ ಅಂದ್ಬಿಟ್ಟು ಫಸ್ಟೇ ಪ್ರಿಪೇರ್ ಮಾಡಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಇವಾಗ ಆದಷ್ಟು ಏನೇನು ಬೇಕೋ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ. ಇನ್ನೇನಾದ್ರು ಬೇಕು ಅಂತ ಅಂದರೆ ನೆನ್ಪು ಮಾಡಿಕೊಂಡು ಬೆಳಗ್ಗೆಗೆ ತೊಗೊಳ್ತೀನಿ. ನನಗೂ ಕೂಡ ಇವಾಗ ಸುಸ್ತಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಇವತ್ತು ಜಾಸ್ತಿನೇ ಕೆಲಸ ಇತ್ತು. ಇವಾಗ ನಾನು ಪ್ರಿಯಾಂಕಾ ಅವ್ರ ಅತ್ತೆಗೆ ಬಂದು ಅಕ್ಕಿ ರೊಟ್ಟಿ ಕೇಳಿದ್ದೆ ಅಂತ ಅಂದ್ಬಿಟ್ಟು ಪಾಪ ಬಂದು ಮಾಡ್ಕೊಂಡು ಕೊಟ್ಟರು. ಇಲ್ಲೇ ಬಿಸಿ ಬಿಸಿ ಹಾಕಿ ತಿಂದ್ವಿ, ಚೆನ್ನಾಗಿತ್ತು. ಅದ್ರ ಜೊತೆ ಟೊಮೆಟೊ ಚಟ್ನಿ ಕೂಡ ಮಾಡಿಕೊಟ್ಟಿದ್ರು, ಚೆನ್ನಾಗಿತ್ತು ಎಲ್ಲನೂ ಕೂಡ. ಯಾಕೆ ಅಳ್ತಿದ್ಯಾ? ಓಕೆ, ನಾನೆಲ್ಲ ಫೀಲ್ ಮಾಡ್ಕೊಂಡ್ಬಿಟ್ಲು ನನ್ನ ತಂಗಿ ಅನ್ಕೊಂಡೆ.
ಸೊ ಸದ್ಯಕ್ಕೆ ನಾವೆಲ್ಲನೂ ಅಪ್ಪು ಬಟ್ಟೆಗಳನ್ನೇ ತೊಗೊಂಡಿದ್ದೀವಿ. ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಡೆಟಾಲಲ್ಲಿ ಒಂದ್ಸಲಿ ನೀಟಾಗಿ ಎಲ್ಲ ಜಾಲಿಸಿ ಆಮೇಲೆ ಒಣಗಾಕಿರೋ ಅಂಥದ್ದು. ಏಕೆಂತಂದರೆ ಫಸ್ಟ್ ಟೈಮ್ ನಾವು ಮಗುಗೆ ಯೂಸ್ ಮಾಡ್ತೀವಿ, ತುಂಬ ದಿನ ಅದನ್ನು ನಾವು ಎತ್ತಿಟ್ಬಿಟ್ಟಿದ್ವಿ. ಸುಮ್ಮನೆ ಆಮೇಲೆ ಮಗುಗೂ ಇನ್ಫೆಕ್ಷನ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಇನ್ನು ಪ್ರಿಯಾಂಕಾ ಹೊಸ ಬಟ್ಟೆ ಎಲ್ಲ ಏನಿದೆ ಅದನ್ನೆಲ್ಲ ಮಮ್ಮಿನೇ ವಾಶ್ ಮಾಡಿ ಇಟ್ಟಿದ್ರು. ಸೊ ಎಲ್ಲನೂ ಕೂಡ ತೊಗೊಂಡಿದ್ದು ಆಯಿತು. ಇನ್ನು ಇವಾಗ ಪ್ರಿಯಾಂಕಾ ಒಂದಷ್ಟು ಬೈಕೆಗಳೆಲ್ಲ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಅಂತ ಅಂದ್ಬಿಟ್ಟು ಕೇಳಿದ್ಲು. ಹಾಗಾಗಿ ಮಂಜು ಅವರು ಮೊಮೋಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಇವಾಗ. ಸೊ ಯಲಹಂಕದಲ್ಲಿ ಯಾವಾಗಲೂ ಪ್ರಿಯಾಂಕಾ ಇಷ್ಟಪಡೋಳು ಮೊಮೋಸ್ ತಿನ್ನೋದಕ್ಕೆ. ಸೊ ಅಲ್ಲಿ ನೋಡಿದ್ರೆ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಮನೆ ಹತ್ರನೇ ಯಾವುದಾದ್ರೂ ಶಾಪಲ್ಲಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮಂಜೂರು ಹೋಗ್ಬಿಟ್ಟು ತೊಗೊಂಡು ಬಂದರು. ಆಮೇಲೆ ಪ್ರಿಯಾಂಕಾ ಒಂದು ಸ್ವಲ್ಪ ನರ್ವಸ್ ಆಗಿದ್ಲು. ಏನಕ್ಕೆ ಅಂತ ಅಂದರೆ ಅವಳಿಗೂ ಕೂಡ ಇದು ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯನ್ಸ್. ಒಂದು ಸ್ವಲ್ಪ ಭಯನೂ ಕೂಡ ಇದೆ. ಎಲ್ಲರ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ಲು, ನಿಮ್ಗೆ ಯಾವ ರೀತಿ ಅನಿಸಿತ್ತು, ನಿಮ್ಗೆ ಯಾವ ರೀತಿ ಆಗಿತ್ತು ಆ ಥರ ಎಲ್ಲ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅವ್ಳು ಎಲ್ಲನೂ ಕೂಡ ಕೇಳಿದ್ದಾಳೆ, ನಿಮಗೆ ಯಾವ ರೀತಿ ಇತ್ತು ಆ ಒಂದು ಸಿಚುಯೇಷನ್ ಅಂತೆಲ್ಲ ಅಂದ್ಬಿಟ್ಟು. ಸೊ ಎಲ್ಲರೂ ಕೂಡ ಅವರವರ ಸಿಚುಯೇಷನ್ನ ಪ್ರಿಯಾಂಕಾ ಜೊತೆ ಶೇರ್ ಮಾಡಿಕೊಂಡು ಒಂದು ಸ್ವಲ್ಪ ಧೈರ್ಯನ ಕೂಡ ಕೊಟ್ಟಿದ್ದಾರೆ ಅವಳಿಗೆ. ಏನೂ ಆಗಲ್ಲ, ಆರಾಮಾಗಿ ಹೋಗ್ತೀಯ, ಆರಾಮಾಗಿ ಮಗುನ ತೊಗೊಂಡು ಬರ್ತೀಯ, ಒಂದು ಸ್ವಲ್ಪ ಪೇಯ್ನ್ ಇರುತ್ತೆ ಅಷ್ಟೇ, ಜಾಸ್ತಿ ಏನೂ ಆಗಲ್ಲ, ನೀನು ಜಾಸ್ತಿ ಎಲ್ಲ ಭಯ ಪಡಬೇಡ ಅಂತೆಲ್ಲ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಕೊಟ್ಟಿದ್ದಾರೆ ಪ್ರಿಯಾಂಕಾಗೆ. ಸೊ ಅವಳು ಕೂಡ ಒಂಥರ ಇವಾಗ ಆರಾಮಾಗಿದ್ದಾಳೆ. ಸಂಜೆಯಿಂದನೂ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಭಯ ಅಂತಲೇ ಹೇಳ್ತಿದ್ದು. ನಾನು ಕೂಡ ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡು, ಅವ್ರ ಹತ್ರ ಮಾತಾಡು, ಆಮೇಲೆ ಉಷಾಕ್ಕಂಗೆ ಕಾಲ್ ಮಾಡು, ಅವ್ರ ಹತ್ರ ಮಾತಾಡು, ಒಂಥರ ನಿನಗೂ ಆರಾಮ ಅಂತ ಅನಿಸುತ್ತೆ, ಸುಮ್ಮನೆ ಎಲ್ಲನೂ ತಲೆ ಕೆಡ್ಸ್ಕೊಂಡು ಕುತ್ಕೊಂಬೇಡ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಹಂಗೂ ಇವಾಗ ಯಾಕೋ ಸಂಜೆಯಿಂದ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗ್ತಿದೆ, ಕಾಲು ಕೈಯೆಲ್ಲ ನೋವ್ತಾ ಇದೆ ಅಂತೆಲ್ಲ ಹೇಳ್ತಿದ್ಲು. ಯಾವುದಕ್ಕೊಂದ್ಸಲಿ ಡಾಕ್ಟರ್ನ ಕೇಳು ಫೋನ್ ಮಾಡಿಬಿಟ್ಟು ಅಂತೆಲ್ಲ ಹೇಳ್ಬಿಟ್ಟು ಬಂದೆ. ಡಾಕ್ಟರ್ ಇಫ್ ಇನ್ ಕೇಸ್ ನಿಂಗೆ ಏನಾದರೂ ವಾಟರ್ ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಬಾ ಅಂತ ಹೇಳಿದ್ದಾರೆ ಅಷ್ಟೇನೆ. ಇನ್ನು ಅದನ್ನು ಬಿಟ್ಟರೆ ಏನೂ ಇಲ್ಲ, ಆರಾಮಾಗಿರು, ನಾಳೆ ಬೆಳಗ್ಗೆ ಬರ್ತಿಲ್ಲ, ಆರಾಮಾಗಿ ಬಾ ಅಂತ ಹೇಳಿದ್ರು. ಸೊ ಇಷ್ಟೇ ಫ್ರೆಂಡ್ಸ್. ಒಂದು ಸ್ವಲ್ಪ ಇವಾಗ ಭಯ ಪಡ್ಕೊತಿದ್ದಾಳೆ, ಬಟ್ ನಾವು ಎಷ್ಟಾಗುತ್ತೋ ಅಷ್ಟು ಧೈರ್ಯನ ಹೇಳ್ತಾ ಇದ್ದೀವಿ. ಇನ್ನು ಬೆಳಗ್ಗೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋಗೋದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಯಾಕಂತಂದರೆ ಹೊಸ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗ್ತಾ ಇದ್ದಾರೆ, ಅದೊಂಥರ ಖುಷಿ. ಅದಾದಮೇಲೆ ಒಂದು ಬೇಜಾರು ಕೂಡ ಇದೆ, ನನ್ನ ತಂಗಿ ಅಷ್ಟೆಲ್ಲ ನೋವು ಪಡ್ತಾಳಲ್ಲಪ್ಪ. ಸಿ ಸೆಕ್ಷನ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು, ಎರಡೂ ಕೂಡ ಪೇಯ್ನಾಗೇ ಇರುತ್ತೆ. ಬಟ್ ಯಾವುದಾದ್ರೂ ಅವಳು ಕೂಡ ಹೆಲ್ತಿಯಾಗಿರಬೇಕು, ಮಗು ಕೂಡ ಹೆಲ್ತಿಯಾಗಿರಬೇಕು ಅಷ್ಟೇನೆ. ಇಬ್ಬರು ಕೂಡ ಹುಷಾರಾಗಿ ಮನೆಗೆ ಬಂದರೆ ಸಾಕು. ಸ್ವಲ್ಪ ನಾಳೆ ಬೆಳಗ್ಗೆ ಏನೇನೋ ಪ್ಲ್ಯಾನಿಂಗ್ಸ್ ಇದೆ ಪ್ರಿಯಾಂಕಾದು. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಸೊ ನಾವು ಕೂಡ ಬೆಳಗ್ಗೆ ಎದ್ದು ಬೇಗನೆ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಅದಾದಮೇಲೆ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಒಂದು 6 ಗಂಟೆಗೆ ಮನೆ ಬಿಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಸ್ವಲ್ಪ ಬೇಗನೆ ಹೊರಡಬೇಕು. ಬಿಕಾಸ್ ಪ್ರಿಯಾಂಕಾಗೆ 7 o'clock ಅಡ್ಮಿಷನ್ ಆಗೋದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಹೇಗಾಗುತ್ತೆ ಏನು ಅಂತ. ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ನಾಳೆ ಯಾವ ರೀತಿ ಇರುತ್ತೆ ಏನು ಅನ್ನೋದು. ನೋಡೋಣ ಹೇಗಾಗುತ್ತೆ ಏನು ಅಂತ. ಸದ್ಯಕ್ಕೆ ಇವಾಗ ನಾನು ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಇವಾಗ ಮಲ್ಕೊಳ್ತೀನಿ. ಪ್ರಿಯಾಂಕಾ ಅವ್ರ ಅತ್ತೆ ಇವತ್ತು ಆ್ಯಕ್ಚುಲಾಗಿ ನಾನು ಅಕ್ಕಿ ರೊಟ್ಟಿ ಕೇಳಿದ್ದೆ. ಸೊ ಅದನ್ನು ಅವರೇ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಬಂದು ನಮ್ಮ ಅಮ್ಮನ ಮನೆಯಲ್ಲಿ ಮಾಡಿಬಿಟ್ಟು ಕೊಟ್ಟರು. ತುಂಬಾ ಖುಷಿ ಆಯಿತು. ಆಮೇಲೆ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡು ಬಂದಿದ್ದರು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಟೊಮೆಟೊ ಚಟ್ನಿನ ಟೇಸ್ಟ್ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾಳೆಗೆ ನಾನು ಕಾಯ್ತಾ ಇದ್ದೀನಿ. ಸೊ ನಾಳೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.